ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಕೊಟ್ಟಿಗೆ. ಇವತ್ತಿನ ವಿಷಯ, ಒಂದು ಊರಲ್ಲಿ ಒಬ್ಬ ರಾಜನಿರ್ತಾನೆ. ರಾಜ ಒಂದು 3 ಮಂದಿಗೆ ಶಿಕ್ಷೆಯನ್ನು ವಿಧಿಸಿರ್ತಾನೆ. ಎಂತಹ ಶಿಕ್ಷೆ ಅಂತಂದ್ರ ಗಲ್ಲು ಶಿಕ್ಷೆ ಅಂತಾರಲ್ಲ, ಗಲ್ಲು ಶಿಕ್ಷೆನ ಮಾಡಿರ್ತಾನೆ. ಅವ್ರಿಗೆ ಯಾವ ರೀತಿ ಮಾಡ್ಬೇಕು ಅನ್ನೋದ ಒಂದು ಪ್ರೊಸೀಜರ್ ಹೇಳಿರ್ತಾನೆ. ಹೇಗತ್ತಂದ್ರ, ತನ್ನ ರಾಜ್ಯದ ರಾಣಿಯೊಳಗ ಅವ್ರನ್ನೆಲ್ಲ 3 ಜನ ಕರೆಸಿ, ಇಡೀ ಏನೈತಿ ಅಲ್ಲಿಯ ಸುತ್ತಮುತ್ತಲ ಹಳ್ಳಿ ಜನರ ಏನೈತಿ ಬಂದು ಆ 3 ಜನರಿಗೆ ಏನೈತಿ ಗಲ್ಲು ಶಿಕ್ಷೆ ಆಗುವುದನ್ನ ನೋಡ್ಬೇಕು. ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾನ. ಅವಾಗ ಯಾವ ಕಾರಣಕ್ಕಾಗಿ ಅವ್ರಿಗೆ ಗಲ್ಲು ಶಿಕ್ಷೆ ಆಗಿರ್ತೈತಿ, ಆಮೇಲೆ ಯಾರಿಗೆ ಗಲ್ಲು ಶಿಕ್ಷೆ ಆಕೈತಿ ಅನ್ನೋದ್ರ ಬಗ್ಗೆನ ನಾ ಹೇಳ್ತಾ ಇದ್ದೀನಿ. ಅವ್ರು ಯಾರ್ಯಾರು ಅಂತಂದ್ರ, ಒಬ್ಬ ವಕೀಲ, ಇನ್ನೊಬ್ಬ ಏನೈತಿ ಪೂಜಾರಿ, ಅನಂತರ ಇನ್ನೊಬ್ಬ ಮಾತಿನ ಮಲ್ಲ ಅಂತಾರಲ್ಲ, ಅಂದ್ರೆ ಬಾಯಿಗೆ ಬಂದಿದ್ ಮಾತಾಡುವಂತ ಒಬ್ಬ ವ್ಯಕ್ತಿ. ನನ್ಗೆ ಯಾವಾಗ ಏನ್ ತಿಳಿದೈತಿ ಗೊತ್ತಿಲ್ಲ, ಒಟ್ಟ ಮಾತಾಡ್ತಕ್ಕಂಥ ವ್ಯಕ್ತಿ, ತನ್ನ ಮನಸ್ಸಿಗೆ ಬಂದಂತ ವ್ಯಕ್ತಿಗೆ ಮಾತಾಡುವಂತ ವ್ಯಕ್ತಿಗೆ, ಹೀಗೆ ಒಟ್ಟ ಟೋಟ್ಲಿ 3 ಮಂದಿಗಿಂತ ಗಲ್ಲು ಶಿಕ್ಷೆ ಆಗಿರ್ತೈತಿ. ಗಲ್ಲು ಶಿಕ್ಷೆ ಆಗಿರ್ತೈತಿ. ಆ ಸಮಯದೊಳಗೆ ಏನೈತಿ ರಾಜ ಏನೈತಿ ತನ್ನ ಆಸ್ಥಾನದೊಳಗ ಕುಂತಿರ್ತಾನ. ಕೂತಂತ ಸಂದರ್ಭದಲ್ಲಿ ಎಲ್ಲಾ ಏನೈತಿ ಜನರು ಬರ್ತಿರ್ತಾರ. ಜನರು ಬಂದು ಏನೈತಿ ಗಲ್ಲು ಶಿಕ್ಷೆ ಆಗೋದನ್ನ ನೋಡ್ಬೇಕು ಅಂತೇಳಿ ಕುಳಿತಿರ್ತಾರ. ಗಲ್ಲು ಶಿಕ್ಷೆ ಆಗೋದನ್ನ ನೋಡ್ಲಿಕ್ಕೆ ಕುಳಿತಿರ್ತಾರ. ಆಗ ಪ್ರಥಮವಾಗಿ ವಕೀಲನ ಕರೀತಾರ. ವಕೀಲನ ಕರ್ಕೊಂಬಂದು, ಈ ಸದ್ದ ನಿನಗೆ ಗಲ್ಲು ಶಿಕ್ಷೆ ಇದೆ. ಅಲ್ಲಿ ಸಿಸ್ಟಮ್ ಹ್ಯಾಗ್ ಮಾಡಿರ್ತಾರಂದ್ರ, ಒಂದು ದೊಡ್ಡ ಬಂಡೆಯನ್ನು ಮಾಡಿರ್ತಾರ. ಆ ಬಂಡೆಗೆ ಏನೈತಿ ಹಗ್ಗದಿಂದ ಕಟ್ಟಿರ್ತಾರ. ಮುಂದೆ ಗಡಗಡಿ ರೀತಿ ಒಳಗೆ ಏನೈತಿ ಅದನ್ನ ಆ ಹಗ್ಗವನ್ನು ಬಿಟ್ಟು ತನ್ನ ತಲೆ ಮೇಲೆ ಬಿಟ್ಟು ಆ ವ್ಯಕ್ತಿ ಸಾಯುವ ರೀತಿ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರ ಅಲ್ಲಿ. ಹೀಗ್ ಮಾಡಿದಾಗ ಆ ಕೇಳ್ತಾನ, ನೋಡು ನಿನಗೇನೈತಿ ಈಗ ಗಲ್ಲು ಶಿಕ್ಷೆ ಆಗ್ತಾ ಇದೆ, ನಿನಗೆ ಹೇಗೆ ಏನಿಸ್ತೈತಿ ಅಂತೇಳಿ ಆ ವಕೀಲ ಏನೈತಿ ಮಹಾರಾಜ ಕೇಳ್ತಾನ. ಅವಾಗ ಮಹಾರಾಜ ಏನಂತಿ ವಕೀಲ ಹೇಳ್ತಾನ, ನೀವು ಗಲ್ಲು ಶಿಕ್ಷೆಯನ್ನು ಕೊಟ್ಟಿರ್ಲ, ನಾನೀಗ ಸಾವು ಬರುವುದಿಲ್ಲ ಅಂತೇಳಿ ನನ್ನ ಮನಸ್ಸು ಹೇಳ್ತೈತಿ ಅಂತ ಹೇಳ್ತಾನ. ಹೌದಾ, ಅಷ್ಟು ನಿಖರವಾಗಿ ಹೇಳ್ತಿ ಅಂತ ಕೇಳ್ತಾನ. ಯಾಕಂತಂದ್ರ, ನಾನು ಎಷ್ಟೋ ಏನತಿ ಒಂದು ಒಳ್ಳೆ ಕೆಲಸ ಮಾಡೀನಿ ಅಂತಂದ್ರ, ನಾನ್ ಹಿಡಿದಿರ್ತಕ್ಕಂಥ ಎಂತ ಕೆಲಸ ಅಂತಂದ್ರೆ, ಯಾರಿಗೇನೈತಿ ಅನ್ಯಾಯ ಆಗೈತಿ ಅಂತವ್ರಿಗೆ ನ್ಯಾಯ ಮಾತ್ರ ಕೊಡಿಸಿನ ಹೊರತಾಗಿ ನ್ಯಾಯವನ್ನ ತಗೊಂಡಿ ಅನ್ಯಾಯವನ್ನ ತಗೊಂಡಿ ಅವ್ರಿಗಂತಿ ಸುಳ್ಳು ನ್ಯಾಯ ಕೊಡಿಸಿಲ್ಲ ಅಂತೇಳಿ ವಕೀಲ ಹೇಳ್ತಾನ. ಹಿಂಗಾಗಿ ನನಗೇನ್ ಆಗಂಗಿಲ್ಲ, ನೀವು ಬೇಕಾದಂಗಿಂತ ಶಿಕ್ಷೆ ಕೊಡಬಹುದು, ನೀವು ಗಲ್ಲು ಶಿಕ್ಷೆನ ತಗೊಳಕ ತಯಾರದಿನ ಅಂತಾನ. ಆಯ್ತು ನಿಲ್ಲಾಗತ್ತೆ ಅಂದ್ ಏನ್ ಮಾಡ್ತಾರಂದ್ರ, ಆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರಲ್ಲ, ಒಂದು ದೊಡ್ಡ ಬಂಡೆಯನ್ನು ಮಾಡಿರ್ತಾರ. ಅದಕ್ಕೆ ಬಂಡೆಗೆ ಏನೈತಿ ಹಗ್ಗವನ್ನು ಕಟ್ಟಿ ಮೇಲೆ ಜೋತ್ ಬಿಟ್ಟಿರ್ತಾರ. ಅದನ್ನೈತಿ ನಿಧಾನವಾಗಿ ಏನೈತಿ ಹಗ್ಗವನ್ನು ಅದ್ರ ಮೇಲೆ ಬಿಟ್ಟು ಸಾಯಿ ಹೊಡಿಯುವಂತ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರ. ಆಯ್ತು ಹಂಗಾರ ನಿಂತು ಬಿಡುತ್ತೆ ಅಂದ ಆ ಜಾಗಕ್ಕೆ ಏನೈತಿ ಹೋಗಿ ಆ ವ್ಯಕ್ತಿಯನ್ನು ನಿಲ್ಲಿಸ್ತಾರ. ನಿಲ್ಲಿಸಿ ಮೇಲಿಂದ ಏನೈತಿ ಇಲ್ಲೊಬ್ಬ ಹಗ್ಗ ಬಿಡಕ್ಕೆ ಹೇರ್ತಾರ. ಅವ್ನ್ ಬಿಡೋತಿ ಸೊನ್ನೆ ಮಾಡ್ತಾರ. ಯಾವಾಗ ಮಹಾರಾಜ ಸೊನ್ನೆ ಮಾಡ್ತಾನ, ಆ ಹಗ್ಗವನ್ನ ಬಿಡ್ತಾನ. ಹಗ್ಗವನ್ನು ಬಿಟ್ಟಾಗ ಆ ವಕೀಲ ಏನ್ ಮಾಡ್ತಾನ, ಕಣ್ಣು ಮುಚ್ಚಿನತಿ ದೇವರನ್ನ ಸ್ಮರಣೆ ಮಾಡ್ತಾನ. ಆ ಟೈಮ್ದಾಗ ಏನಾಕತಿ ಅಂದ್ರ, ಏಕಾಏಕಿ ಕಲ್ಲು ಬಂದಿದ್ದ ಅವನ ನೇರವಾಗಿ ಅವನ ತಲೆಯ ಸಮೀಪ ಬಂದು ನಿಂತು ಬಿಡತೈತಿ, ಅವನ ಮೇಲೆ ಬೀಳಂಗಿಲ್ಲ. ಅವಾಗ ಏನೈತಿ ಮಹಾರಾಜ ಹೇಳ್ತಾನ, ಆಯ್ತು ನಿನ್ನ ಮರಣ ದಂಡನೆ ಶಿಕ್ಷೆ ಏನೈತಿ ಮುಂದ್ ಹೋಗಿದೆ, ನೀನ್ ಏನೈತಿ ನಿನ್ ಬರುವುದಿಲ್ಲ, ನೀ ಒಳ್ಳೆ ವ್ಯಕ್ತಿ ಇದ್ದಿ, ಹೋಗಿ ಬಿಡು ಅಂತಾನ. ಆತ ಏನೈತಿ ವಕೀಲ್ ಹೊಕ್ಕಾನ. ಅವಾಗ ಪೂಜಾರಿನ ಕರೀತಾರ. ಪೂಜಾರಿನ ಕರೆದ ಏನೈತಿ, ಬಾರಪ್ಪ ಪೂಜಾರಿ ನಿಲ್ಲು, ಇಸ್ರತೆಗೆ ನಿಂದದ ಅಂತ ಹೇಳ್ತಾರ. ಅವಾಗ ಏನೈತಿ ಪೂಜಾರಿ ಬಂದ್ ಅಲ್ಲಿ ನಿಲ್ತಾನ. ಅವಂಗೂ ಕೇಳ್ತಾರ, ನೀ ಹೆಂಗ್ ಅನಸ್ತತಿ ಗಲ್ಲು ಶಿಕ್ಷೆ ಸದಕ್ಕ ನಿನ್ ಸಾವು ಬರೋದತಿ, ನೀ ಹೆಂಗ್ ಅನಸ್ತತಿ ಅಂತಾನ. ಆ ವ್ಯಕ್ತಿ ಏನ್ ಹೇಳ್ತಾನಂತಂದ್ರ, ನಾನು ಯಾವತ್ತೂ ತಪ್ಪೇ ಮಾಡಿಲ್ಲ, ನಾನು ಬಂದಂತ ಭಕ್ತರಿಗಾಗಿರ್ಬೋದು, ಇನ್ನೊಬ್ರಿಗೆ ಒಳ್ಳೇದರ ಬಯಸ್ಕೊತ ಬಂದಂತ ವ್ಯಕ್ತಿ, ನನಗೂ ಸಹಿತ ಸಾವು ಬರುವುದಿಲ್ಲ ಅಂತೇಳಿ ತನ್ನ ಒಂದು ಒಳ ಹುಮ್ಮೇಶಿನ ಮಾತಿನಿಂದ ಆ ವ್ಯಕ್ತಿ ಹೇಳ್ತಾನ. ಆಯ್ತು ನೋಡೋ ನಂಗಾರ ನಿಲ್ಲ ನೀನು ಅಂತೇಳಿ ಅದೇ ಜಾಗದಾಗ ಬಂದ ಅವನು ನಿಲ್ಲಿಸ್ತಾರ. ನಿಲ್ಲಿಸಿದಾಗ ಆತಗೂ ಏನೈತಿ ಅವನಿಗೂ ಏನೈತಿ ಅದೇ ಪೊಸಿಷನ್ ಒಳಗ ಕಲ್ಲನ್ ಮ್ಯಾಲ ಇತ್ತಿರ್ತಾರಲ್ಲ, ಆ ಕಲ್ಲನ್ನು ಮತ್ತೆ ವೇಗವಾಗಿ ಏನೈತಿ ಅವ್ನ ತಲೆ ಮೇಲೆ ಬಿಡ್ತಾರ. ಬಿಡ್ಬೇಕಂದ್ರ ಆ ತಲೆಗೆ ಬಂದು ನೇರವಾಗಿ ಬಿಡಿತಿ ಅನ್ನುವಂತ ಸಮಯದಲ್ಲಿ ಆ ಕಲ್ಲು ಬಂದು ಅಲ್ಲಿಗೆ ನಿಂದಿರ್ತೈತಿ. ಮುಂದೆ ಏನೈತಿ ಅದು ಅವ್ನು ಬಡಿಯಂಗಿಲ್ಲ. ಅವಾಗ ಹೇಳ್ತಾರ, ನೀನು ಒಳ್ಳೆ ವ್ಯಕ್ತಿ ಇದೆ, ಅದಕ್ಕೆ ನಿನಗಂತಿ ದೇವ್ರ ನಿನ್ನ ಕಾಪಾಡ್ಯಾನ, ನೀನು ಹೋಗ್ಬಹುದು ಅಂತೇಳಿ ರಾಜ ಏನೈತಿ ಅವನು ಕಳಿಸ್ತಾನ. ಅವಾಗ ಇಲ್ಲೊಬ್ಬ ಬಾಯಿ ಬಡಕಿರ್ತಾನಲ್ಲ, ಬಾಯಿಗೆ ಬಂದಿದ್ದು ಮಾತಾಡೋದು, ಏನ್ ಬೇಕಾದ್ ಮಾತಾಡೋದು, ಯಾವ ಸಂದರ್ಭ ಬಂದಂಗಿಲ್ಲ, ಅವನು ಕರೆಸ್ತಾರ. ಅವಾಗ ಆ ವ್ಯಕ್ತಿನ ಕರೆದ್ ಕೇಳ್ತಾರ, ಏನಪ್ಪಾ ಕೊನೆಯದಾಗಿ ನಿಂದೈತಿ, ಈಗ ಮತ್ತ ನಿನಗ್ ಹೆಂಗ್ ಅನಸ್ತೈತಿ ಅಂತ.
ನೀವ್ ಹೇಳಿದ್ರಲ್ಲ ದೇವ್ರು ಅವನ ಮೇಲೆ ಇದ್ದ ಅದಕ್ಕೆ ಅವ್ರು ಉಳಿದ್ರು ಕಾಪಾಡಿದ್ರು ಅಂತ ಹೇಳ್ತಾರಲ್ಲ, ಅದೆಲ್ಲ ನಿಮ್ಮ ಭ್ರಮೆ ಅಂತ ಹೇಳ್ತಾನ. ಅದೆಲ್ಲ ಸುಳ್ಳು, ಅದು ನಿಮ್ಮ ಭ್ರಮೆ. ಕಾಪಾಡಿದ್ದು ಬೇರೆ. ಇದೇನೈತಿ ಅವ ಹಗ್ಗ ಬಿಡ್ತಿದ್ನಲ್ಲ, ಆ ಲಾಸ್ಟಿಗೆ ಅದ ಹಗ್ಗ ಹೋಗಿ ಅಲ್ಲಿ ವಂಕಿ ಸಿಕ್ಕೋತೈತಿ ನೋಡ್ರಿ, ಅದ್ರ ಸಂಬಂಧ ಏನೈತಿ ಅವ್ರಿಬ್ರು ವ್ಯಕ್ತಿ ಸಾಯ್ಲಿಲ್ಲ ಅಂತ ಹೇಳ್ತಾನ. ಹೌದಾ? ಹಂಗಾರತ್ತಾರ ಅಂದು ಆ ಹಗ್ಗಕ್ಕೆ ಏನೈತಿ ಒಂದ್ ಗಂಟ್ ಹಾಕಿರ್ತಾರಲ್ಲ, ವಂಕಿ ಸಿಗ್ತಿರ್ತಲ್ಲ, ಆ ಹಗ್ಗವನ್ನು ಬೀಸ್ತಾರ. ಬಿಚ್ಚ ಏನೈತಿ ಆ ನೇರವಾಗಿ ಆ ವ್ಯಕ್ತಿಯ ನಿಂದ್ರಿಸಿ ಆ ವ್ಯಕ್ತಿಯ ತಲೆ ಮೇಲೆ ಬಿಡ್ತಾರ. ಏಕಾಏಕಿ ಅವನ ತಲೆ ಮೇಲೆ ಬಿದ್ದು ಆ ವ್ಯಕ್ತಿ ಸತ್ತು ಹೋಗ್ಬಿಡ್ತಾನ. ಇಲ್ಲಿ ಈ ಸಂದರ್ಭ ಯಾಕೆ ಹೀಗ್ ಬಂತು ಅಂತಂದ್ರ, ನಾವು ಒಳ್ಳೆಯವರಾಗಿದ್ರೆ ನಮ್ಮನ್ನ ಕಾಪಾಡಕ್ ಯಾವುದೇ ರೀತಿ ದೇವ್ರ ರೀತಿ ಬಂದು ಕಾಪಾಡ್ತಾನ. ಆದ್ರೆ ನಾವು ಸರಿ ಇಲ್ಲ, ನಾವು ಕೆಟ್ಟವ್ರು ಅಂತಂದ್ ಬಳಕ ಯಾವ ರೀತಿ ಆದ್ರೂ ಬಂದ್ ಏನೈತಿ ನಮ್ಮನ್ನ ಬಂದ್ ಏನೈತಿ ಕೊಲ್ಲತಾನ ಅನ್ನಕ ಈ ಮಾತಿನ ಉದಾಹರಣೆ. ಯಾಕಂದ್ರ ಆ ವ್ಯಕ್ತಿ ಸುಮ್ಮನೆ ಇರ್ಬೋದಾಗಿತ್ತು. ಅದಕ್ಕೆ ಹೇಳ್ತಾರಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರ. ಸಂದರ್ಭ ತಕ್ಕಂತೆ ಮಾತ್ರ ನಾವು ಮಾತಾಡ್ಬೇಕು ಹೊರತಾಗಿ ಬಾಯಿ ಇದೆ ಅಂತೇಳಿ ಯಾವಾಗ ಬೇಕಾದಂಗ ಹೆಂಗ್ ಮಾತಾಡ್ಬಿಟ್ರೆ ನಮ್ಮ ಜೀವನ ಕಳ್ಕೊಳಕ್ ನಾವೇನೈತಿ ಒಂದು ಹೊಣೆಗಾರ ಆಗ್ತೇವು ಅನ್ನುವಂತ ಈ ಕಥೆಯ ಶೀರ್ಷಿಕೆ. ಈ ಕಥೆ ತಮ್ಗೆ ಅರ್ಥ ಆಗೈತೆ ಅಂತ ಹೇಳ್ತೀನಿ. ಏನಾದ್ರೂ ಮಿಸ್ಟೇಕ್ ಇದ್ರ ದಯವಿಟ್ಟು ತಮ್ಮಲ್ಲಿ ಕ್ಷಮೆ ಇರ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಏನೈತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.